ಒಂದೇ ಬೌಲ್ನಲ್ಲಿ 2 ವಿಕೆಟ್. ಬಿಗ್ ಬ್ಯಾಶ್ ಲೀಗ್ನಲ್ಲಿ ಹೊಸ ನಿಯಮಗಳು. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆನ ಹೊಡ್ರಿ ಅಂತ ಹೇಳ್ಕ ಈಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು 15ನೇ ಆವೃತ್ತಿ ಬಿಗ್ ಬ್ಯಾಶ್ ಲೀಗ್ ಆಸ್ಟ್ರೇಲಿಯಾದಲ್ಲಿ ಸುರಗುರವಾಗಿ ನಡೆಯತೈತಿ. ಅದರಲ್ಲಿ ಈಗ ಮುಂಬರುವ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಒಂದಿಷ್ಟು 4 ಹೊಸ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಹೇಳ್ಕೊಂಡು ಬಿಗ್ ಬ್ಯಾಶ್ ಲೀಗ್ನ ಚೇರ್ಮನ್ಗಳು ಯೋಚನೆ ಮಾಡಕತ್ತಾರ. ಅದು ಯಾವ್ಯಾವ ನಿಯಮಗಳು ಅಂತ ಹೇಳ್ಕೊಂಡು ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇ ಹೊಸ ನಿಯಮ ಏನಪ್ಪ ಅಂದ್ರೆ, ಒಂದೇ ಬಾಲ್ನಲ್ಲಿ 2 ವಿಕೆಟ್ಗಳನ್ನು ಪಡಿಬೋದಂತ. ಇದು ಹೇಗೆ ಸಾಧ್ಯ ಅಂತ ಸಾಮಾನ್ಯವಾಗಿ ನಮಗಲ್ಲಿ ಪ್ರಶ್ನೆ ಹುಟ್ಟುತ್ತಲ್ಲ. ಇದು ಹೇಗಪ್ಪ ಅಂದ್ರೆ, ಈಗ ಬೌಲರ್ ಬಾಲ್ ಹಾಕಿದ ತಕ್ಷಣ ಬ್ಯಾಟ್ಸ್ಮನ್ನು ಕ್ಯಾಚ್ ಕೊಡ್ತಾನೆ. ಕ್ಯಾಚ್ ಕೊಟ್ಟ ತಕ್ಷಣ ನಾನ್ ಸ್ಟ್ರೈಕರ್ ಎಂಡಲ್ಲಿ ಒಬ್ಬ ಇರ್ತಾನಲ್ಲ, ಅವ ಕ್ರೀಸ್ ಬಿಟ್ಟು ಹೊರಗೆ ಬಂದರೆ ರನ್ಔಟ್ ಮಾಡ್ಬೋದು. ಅದು ಕೂಡ 2 ವಿಕೆಟ್ ಆಗ್ತಾವೆ. ಅದಲ್ಲದೆ ಇಲ್ಲ ಅಂದ್ರೆ ಬಾಲ್ ಮಾಡ್ತಾರೆ, ಅಂದ್ರೆ ಬೋಲ್ಡ್ ಆಗುತ್ತೆ. ಬೋಲ್ಡ್ ಆದ ನಂತರ ನಾನ್ ಸ್ಟ್ರೈಕರ್ ಎಂಡಲ್ಲಿ ಇರ್ತಾನಲ್ಲ, ಅವನನ್ನು ಕೂಡ ರನ್ಔಟ್ ಮಾಡುವ ಸಾಧ್ಯತೆ ಇರುತ್ತೆ. ಒಟ್ಟು 2 ವಿಕೆಟ್ಗಳನ್ನು ಪಡೆಯುವಂಥ ಸಾಧ್ಯತೆ ಐತಿ. ಯಾಕಪ್ಪ ಅಂದರೆ, ಇನ್ನೊಬ್ಬರಿಗೆ ಸ್ಟ್ರೈಕ್ ಸಿಗೋ ಥರ ಬ್ಯಾಟ್ಸ್ಮನ್ನಿಗೆ ಹೆಚ್ಚು, ಇನ್ನು ಬೌಲರ್ಗಳು ಫೀಲ್ಡಲ್ಲಿ ಇದ್ರಂದ್ರೆ ಅವರಿಗೆ ಜಾಸ್ತಿ ಸ್ಟ್ರೈಕ್ ರೇಟ್ ಕೊಡೋಕೆ ಇಷ್ಟಪಡೋಂಗಿಲ್ಲ. ಅದನ್ನು ತಪ್ಪಿಸೋ ಸಲುವಾಗಿ ಈ ನಿಯಮವನ್ನು ಜಾರಿಗೆ ತಂದಾರಂತಲೇ ಹೇಳ್ಕೊಬೋದು. ಮುಂಬರುವ ಲೀಗ್ನಲ್ಲಿ ಈ ನಿಯಮ ಜಾರಿಗೆ ಬರುತ್ತೆ ಅಂತ ಹೇಳಿದಾರೆ. ನೋಡೋಣ ಸ್ನೇಹಿತರೆ. ಇನ್ನು ಎರಡನೇ ನಿಯಮ, ಒಬ್ಬ ಬೌಲರ್ T20ಯಲ್ಲಿ 5 ಓವರ್ಗಳನ್ನು ಮಾಡ್ಬೋದಂತ. ಹೆಂಗದು 5 ಓವರ್? 5 ಓವರ್ ಹೆಂಗಪ್ಪ ಅಂದರೆ, ಒಬ್ಬ ಬೌಲರ್ ಏನಾದರೂ ಬೌಲಿಂಗ್ ಮಾಡ್ಬಂದ 1 ಓವರ್ ಮಿಡನ್ ಮಾಡಿದ ಅಂತ ತಿಳ್ಕೊ, ಎಸೆತದಲ್ಲಿ ಫುಲ್ ಮೆಡನ್ ಮಾಡಿದಪ್ಪ ಅಂದ್ರೆ ಅವ್ನಿಗೆ 1 ಓವರ್ ಎಕ್ಸ್ಟ್ರಾ ಆಫರ್ ಕೊಡ್ತಾರಂತ. ಎಕ್ಸ್ಟ್ರಾ ಆಫರ್ ಕೊಟ್ಟು ಅವನು 5ನೇ ಓವರ್ಗಳನ್ನು ಮಾಡ್ಬೋದಂತ. ಅವ್ಗೆ T20ಯಲ್ಲಿ ನಮ್ಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ 4 ಓವರ್ ಹಾಕ್ತಾರೆ. ಇನ್ನು ಯಾರಾದರೂ ಇಲ್ಲಿ ಮಿಡನ್ ಓವರ್ ಮಾಡಿದರೆ ಅವ್ಗೆ ಒಂದು ಎಕ್ಸ್ಟ್ರಾ ಓವರ್ 5 ಓವರ್ ಹಾಕುವಂಥ ಸಾಧ್ಯತೆಗಳಿದಾವೆ. ಇನ್ನು ನಮಗೆ ಗೊತ್ತಿರ್ಬೋದು, ಬಾಲಿಂಗ್ ಮಾಡೋ ಮುಂದಾಗ ಈಗ ಒಬ್ಬ ಯಾರೋ ಬಾಲಿಂಗ್ ಮಾಡಿದ ನೆಕ್ಸ್ಟ್ ಬೇರೆ ಬೌಲರ್ ಬಾಲಿಂಗ್ ಮಾಡಿ, ಅದಲ್ಲದೆ ನೆಕ್ಸ್ಟ್ ಮೊದಲನೇ ಓವರ್ ಬಾಲಿಂಗ್ ಮಾಡೋದವನ್ನಾಗ ಚಾನ್ಸ್ ಸಿಗುತ್ತೆ. ಈ ಬಿಗ್ ಬ್ಯಾಶ್ ಲೀಗಲ್ಲಿ ಯೋಚನೆ ಮಾಡೋದು, ಬ್ಯಾಕ್ ಟು ಬ್ಯಾಕ್ ಅವನೇ ಬಾಲಿಂಗ್ ಮಾಡೋದು. ಸಾಮಾನ್ಯವಾಗಿ 6 ಬಾಲ್ ಆದ ತಕ್ಷಣ ಬೇರೆದವ 6 ಮಾಡಿ ನೆಕ್ಸ್ಟ್ 6 ಬಾಲ್ ಇವರು ಮಾಡುತ್ತೆ ಸಾಧ್ಯತೆಗಳಿದ್ದಾವೆ. ಬಿಗ್ ಬ್ಯಾಶ್ ಲೀಗ್ನ ಸತತವಾಗಿ 12 ಬಾಲ್ಗಳನ್ನು ಅವರೇ ಹಾಕ್ಬೋದು ಅಂತ ಹೇಳ್ಕೊಂಡು ಈಗ ಚಿಂತಿಸಿ ಮಾಡತ್ತಾರ. ನೋಡೋಣ ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಓವರನ್ನು ಮಾಡೋ ಸಾಧ್ಯತೆಗಳಿದಾವೆ. ಇನ್ನು ಅದಲ್ಲದೆ ಇನ್ನು 4ನೇ ನಿಯಮ ಏನಪ್ಪ ಅಂದ್ರೆ ಸ್ನೇಹಿತರೆ, 4ನೇ ನಿಯಮದ ಪ್ರಕಾರ ಒಬ್ಬ ಆಟಗಾರರ ಬ್ಯಾಟರ್ ಆಗಿ ಕಣಕ್ಕಿಳಿಯಬಹುದು. ಕೇವಲ ಬ್ಯಾಟರ್ ಆಗಿ ಕಣಕ್ಕಿಳಿಬೋದು. ಆತ ಫೀಲ್ಡಿಂಗ್ ಅಥವಾ ಬೌಲಿಂಗ್ ಮಾಡಬೇಕೆಂದೇ ಇಲ್ಲ. ಬೌಲಿಂಗ್ ಬಳಿಕ ಆತ ಬಳಗದಿಂದ ಓರ್ವನನ್ನು ಕೈಬಿಟ್ಟು ಬ್ಯಾಟರ್ ಒಬ್ಬನನ್ನು ಕಣಕ್ಕಿಳಿಸಬಹುದು. ಇದು 4 ನಿಯಮಗಳು ಸ್ನೇಹಿತರೆ. ನೋಡೋಣ ಮುಂದಿನ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಈ ನಿಯಮಗಳು ಜಾರಿಗೆ ಬರ್ತಾವೋ ಇಲ್ಲ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಏನನ್ಸುತ್ತೆ ಈ ನಿಯಮಗಳನ್ನು ನೋಡಿ? ನಿಮಗೇನು ಅನಿಸುತ್ತೆ? ನಮ್ಮ IPLನಲ್ಲಿ ಈ ನಿಯಮಗಳು ಬರ್ಬೋದಾ ಏನಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ.